ಕಾವೇರಿ ನದಿ ನೀರಿನ ವಿಚಾರ ತಮಿಳುನಾಡಿಗೆ ಹರಿಬಿಡಬಾರ್ದು ಅಂತ ಹೇಳಿ ಈಗಾಗಲೇ ಕನ್ನಡ ಪರ ಹಿರಿಯ ಒಂದು ಪಟ್ನಾಳ ನಾಗರಾಜ್ ಅವರು ಈಗಾಗಲೇ ಆಗಸ್ಟ್ 13ಕ್ಕೆ ಒಂದು ಬಂದ್ ಕರೆ ನೀಡಿರ್ತಕ್ಕಂಥದ್ದು. ರಾಜ್ಯಾದ್ಯಂತ ಯಾವ ರೀತಿ ಪ್ರತಿಕ್ರಿಯೆ ಇದೆ? ಈಗಾಗಲೇ ರಾಜ್ಯಾದ್ಯಂತ ಪ್ರವಾಸ ಕೂಡ ಮಾಡ್ತಾ ಇದ್ರಿ, ಮಹದಾಯಿ ಹೋರಾಟಗಾರರು ಚರ್ಚೆ ಕೂಡ ಮಾಡ್ತಾ ಇದ್ರಿ. ಈಗಾಗಲೇ 10ನೇ ತಾರೀಕು ಬಂದ್ ಘೋಷಣೆ ಮಾಡಿರ್ತಕ್ಕಂಥದ್ದು. ಯಾವ ರೀತಿ ಪ್ರತಿಕ್ರಿಯೆ ಇದೆ ಸರ್ ಊರಲ್ಲಿ? ಬಂದ್ಗೆ ಸಂಪೂರ್ಣವಾಗಿ ಬೆಂಬಲ ಸಿಗ್ತಾ ಇದೆ. ನಾವು ನೋಡಿರ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಸಾಮಾನ್ಯ ಜನ, ಎಲ್ಲ ವರ್ಗದ ಜನ, ಕೋಟಿ ಕೋಟಿ ಜನ ಬೆಂಬಲ. ಇದಲ್ಲದೆ 2,000 ಕನ್ನಡ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಕೆಲವರು ಇತ್ತೀಚೆಗೆ ಸ್ವಲ್ಪ ವಿರೋಧ ಪರ ಎಲ್ಲ ಮಾತಾಡ್ತಾ ಇದ್ದಾರೆ. ಆದರೆ ಸಾಮಾನ್ಯವಾಗಿ ಎಲ್ಲ ಬಂಧುಗಳಿಗೂ ಪರ ವಿರುದ್ಧ ಇದ್ದೇ ಇರುತ್ತೆ. ಮತ್ತು ಎಲ್ಲ ಬಂಧುಗಳು 100ಕ್ಕೆ 100 ಭಾಗ ಆಗುತ್ತೆ. ಬಂದ್ ಇದೊಂದು ಅದ್ಭುತವಾದಂಥ ಶಕ್ತಿ. ಬಂದ್ನಿಂದ ಒಂದು ದೊಡ್ಡ ಶಕ್ತಿ ಬರುತ್ತೆ ಮತ್ತು ಕನ್ನಡದ ಕೂಗು ದೇಶಕ್ಕೆ ಗೊತ್ತಾಗುತ್ತೆ, ಪಾರ್ಲಿಮೆಂಟ್ ಗೊತ್ತಾಗುತ್ತೆ. ಆ ದೃಷ್ಟಿಯಿಂದ ಬಂದ್ ಅದ್ಭುತವಾದಂಥ ಕೆಲಸ. ಸರ್, ಯಾಕೆ ಕಾವೇರಿ ವಿಚಾರ ಬಂದಾಗ ಅಷ್ಟೇ ಜಾಸ್ತಿ ಎಚ್ಚರಿಕೆ ಸೌತ್ ಕರ್ನಾಟಕ ಮಹದಾಯಿ ವಿಚಾರ ಬಂದಾಗ ಯಾಕೆ ನಿರ್ಲಕ್ಷ್ಯ ಮಾಡ್ತಾರೆ ಆ ಭಾಗದವರು? ಇಲ್ಲ, ಮಹದಾಯಿ ನಾನಂತೂ ಮೊದಲಿಂದ ಮಹದಾಯಿ ಪರ. ತಮ್ಗೆ ಗೊತ್ತಿರಬೇಕು, ಮಹದಾಯಿ ಬಗ್ಗೆ ಭಾರಿ ಮೆರವಣಿಗೆ ಮಾಡೋದು. ಇಲ್ಲಿ ಮಹದಾಯಿ ಗೋಡೆ ಹೊಡಿತೀವಿ ಅಂತೇಳಿ ಬುದ್ಲಿ ತಗೊಂಡೋದು. ಮಹದಾಯಿ ಬಗ್ಗೆ ಗೋವಾದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುತ್ತಾ ಇತ್ತು. ಈ ನಮ್ಮ ಬಂದ್ನಲ್ಲಿ ಮಹದಾಯಿ ಪ್ರಮುಖ, ಉತ್ತರ ಕರ್ನಾಟಕ ಪ್ರಮುಖ, ಬೆಳಗಾವಿ ಪ್ರಮುಖ, ಹೈದರಾಬಾದ್ ಕರ್ನಾಟಕ ಪ್ರಮುಖ ಮುಖ್ಯ. ಈಗ ರಿಕ್ಷಾದವರು ಜೀವನವೇ ಮಾಡೋದು ಕಷ್ಟ ಅಂತೇಳಿ ಇರಾನ್ ಅಂತೇಳಿ ಇದು ಅಮೇರಿಕಾ, ಇಸ್ರೇಲ್, ಇರಾನ್ ಯುದ್ಧದಲ್ಲಿ ಬಿದ್ದೋಗ್ಬಿಟ್ಟಿದ್ರು ಜೀವನ ಮಾಡೋದು. ಇಡೀ ರಾಜ್ಯಾದ್ಯಂತ ಇರುವ ಎಲ್ಲ ರಿಕ್ಷಾ ಮಾಲೀಕರುಗಳಿಗೆ, ಚಾಲಕರುಗಳಿಗೆ ಮತ್ತೊಮ್ಮೆ ಹೇಳ್ತೀನಿ, ನಿಮ್ಮ ಜೀವಕ್ಕಾಗಿ ಹಗಲು ರಾತ್ರಿ ನಾವು ಹೋರಾಟ ಮಾಡಿದ್ದೀವಿ. ಆ ದೃಷ್ಟಿಯಿಂದ ಅಪಸ್ವರ ಬೇಡ, ಸಂಪೂರ್ಣ ನೀವು ಬಂದ್ಗೆ ಬೆಂಬಲವನ್ನು ಕೊಡಬೇಕು ಅಂತೇಳಿ ನಿಮ್ಮ ಮೂಲಕ ಕಳಕಳಿಯಿಂದ ಮನವಿ ಮಾಡ್ತೀವಿ. ಇಲ್ಲ, ಕೇಂದ್ರ ನಾಯಕರ ಮಾತಾಡಿಲ್ಲ. ಇದು ನರೇಂದ್ರ ಮೋದಿ ಅವರಿಗೆ ನಮ್ಮ ಮೇಲೆ ಅವ್ರಿಗೆ ಗಮನವೇ ಇಲ್ಲ. ಮತ್ತು ನಮ್ಮ ಪಾರ್ಲಿಮೆಂಟ್ ಮೆಂಬರ್ಗಳಿಗೆ ಇದರ ಬಗ್ಗೆ ಗಂಭೀರವಾಗಿರಬೇಕಾಗಿತ್ತು ಇಲ್ಲ. ಮತ್ತು ಪಾರ್ಲಿಮೆಂಟ್ ಮೆಂಬರ್ಗಳು ಪಾರ್ಲಿಮೆಂಟ್ನಲ್ಲಿ ಏನು ಮಾಡಬೇಕಾಯ್ತು ಅದು ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಪರಿಸ್ಥಿತಿಯಲ್ಲಿ ಒಬ್ಬ ಪಾರ್ಲಿಮೆಂಟ್ ಮೆಂಬರು ನಮಗೆ ಮಹದಾಯಿ ಆಗಲಿ, ಕಾವೇರಿ ಆಗಲಿ, ಉತ್ತರ ಕನ್ನಡ ಯಾವುದು ಮಾತಾಡ್ತಾ ಇಲ್ಲ. ಆ ದೃಷ್ಟಿಯಿಂದ ನಮ್ಮ ಪಾರ್ಲಿಮೆಂಟ್ ಸದಸ್ಯರು ನಿಜವಾಗ್ಲೂ ಕರ್ನಾಟಕಕ್ಕೆ ಅತ್ಯಂತ ನೋವಾಗುತ್ತೆ. ರಾಜ್ಯ ಸರ್ಕಾರದವರು ಈಗ ರಾಜ್ಯ ಸರ್ಕಾರದವರು ಬಂದ್ ಮಾಡಬೇಡಿ ಅಂತ ಹೇಳೋದು. ನಾವು ಅವ್ರಿಗೆ ಮಾಡ್ತೀವಿ, ಇದೇನು ಗೊಂದಲ ಏನಾಗಲ್ಲ, ಅನುಕೂಲ ಆಗುತ್ತೆ, ಮಾಡೇ ಮಾಡ್ತೀವಿ. ಅಂದ್ರೆ ಇಲ್ಲಿರ್ತಕ್ಕಂಥ ಸಾಕಷ್ಟು ರಾಜ್ಯದಿಂದ ಪ್ರವಾಸ ಮಾಡಿದ್ರೆ ಎಲ್ಲ ಕಡೆ ಕೂಡ ಕರೆ ನೀಡೋದು ಕೂಡ ಸಪೋರ್ಟ್ ಇರುತ್ತೆ ಅಂತ ಈಗಾಗಲೇ ಹಿರಿಯ ಒಂದು ನಾಯಕರು ವಾಟಾಳ್ ನಾಯಕರು ತಿಳಿಸಿರ್ತಾರೆ. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಘ ಸತ್ತಿಗೆರೆ, ಕರ್ನಾಟಕ ಟಿವಿ.